ಬ್ಯಾಟರಾಯನಪುರ ಕ್ಷೇತ್ರದ 14 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವು ನಮ್ಮ ಸಂಕಲ್ಪ. ಎಸ್ಸಿ ತಮ್ಮೇಶ್ ಗೌಡ. ಬ್ಯಾಟರಾಯನಪುರದಲ್ಲಿ ಕ್ಷೇತ್ರದ ಪ್ರತಿ ಬೂತ್ ಮಟ್ಟದಲ್ಲಿ ಬಿಜೆಪಿ ಬಲವರ್ಧನೆ. 14 ವಾರ್ಡ್ಗಳಲ್ಲಿ ನಮ್ಮ ಗೆಲುವು ಸಂಕಲ್ಪವಾಗಿದ್ದು, ಈ ಸಂಕಲ್ಪವನ್ನು ಸಾಕಾರಗೊಳಿಸಲು ಪ್ರತಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಶ್ರದ್ಧೆಯಿಂದ ಶ್ರಮಿಸಬೇಕು ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಸ್ಸಿ ತಮ್ಮೇಶ್ ಗೌಡ ಕರೆ ನೀಡಿದ್ದಾರೆ. ಬ್ಯಾಟರಾಯನಪುರ ಕ್ಷೇತ್ರದ ಕೆಂಪಾಪುರ ವಾರ್ಡ್ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿ ಶುಕ್ರವಾರ ವಿಜಯ ಸಂಕಲ್ಪ ಶೀರ್ಷಿಕೆಯ ಅಡಿಯಲ್ಲಿ ಆಯೋಜಿಸಿದ್ದ ಪಕ್ಷದ ಪ್ರಮುಖರ ಸಭೆ ಮತ್ತು ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿ ಬೂತ್ ಗೆದ್ದರೆ ಇಡೀ ದೇಶವನ್ನೇ ಗೆಲ್ಲಬಹುದು ಎಂಬ ನರೇಂದ್ರ ಮೋದಿಯವರ ನುಡಿಯನ್ನ ಬಿಜೆಪಿ ಪಕ್ಷದ ಪ್ರತಿ ಕಾರ್ಯಕರ್ತರು, ಮುಖಂಡರು ಪಾಲಿಸಿದ್ದೇ ಆದಲ್ಲಿ ಮುಂಬರುವ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಎಲ್ಲಾ 14 ವಾರ್ಡ್ಗಳನ್ನು ಸುಲಭವಾಗಿ ಗೆಲ್ಲಬಹುದು ಎಂದರು. ಕಾರ್ಯಕ್ರಮದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಕೆಂಪಾಪುರ ವಾರ್ಡ್ನ ಪ್ರಮುಖ ಜೆಡಿಎಸ್ ಮುಖಂಡ, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದ ವಿಲ್ಸನ್ ರೆಡ್ಡಿ, ಮೈಕಲ್ ಪರಮೇಶ್ವರಪ್ಪ, ಬಾಹೇಂದ್ರ, ಇಸ್ಮಾಯಿಲ್ ಕುಮಾರ್ ಹಾಗೂ ಬೆಂಬಲಿಗರು ತಮ್ಮೇಶ್ ಗೌಡ ಜನಸ್ಪಂದನೆ ಹಾಗೂ ನರೇಂದ್ರ ಮೋದಿಯವರು ದೇಶವನ್ನ ಮುನ್ನಡೆಸುತ್ತಿರುವ ರೀತಿಯನ್ನ ಮೆಚ್ಚಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಯನ್ನ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬ್ಯಾಟರಾಯನಪುರ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಹನುಮಂತಗೌಡ, ನಗರ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಲೋಹಿತ್ ಗೌಡ, ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ಅಜಿತ್ ಸುತಾರ್, ಪ್ರಧಾನ ಕಾರ್ಯದರ್ಶಿ ಲುಕಾಸ್, ಬ್ಯಾಟರಾಯನಪುರ ವಿಎಸ್ಎಸ್ಎನ್ ಅಧ್ಯಕ್ಷ ಸುರೇಶ್, ಬಿಜೆಪಿ ಮುಖಂಡರಾದ ಮುನಿಸ್ವಾಮಿ ಗೌಡ, ಆನಂದ್ ಮಾಸ್ಟರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತರಾಜು, ಎನ್ಕೆಎಸ್ ಟಿವಿ 4 ಯಲಹಂಕ. ಸರ್, ತಮ್ಮ ಹಾಗೂ ನಗರ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬೃಹತ್ ಸೇರ್ಪಡೆ ಪರ್ವನೇ ನಡೀತಾ ಇದೆ. ಕಳೆದ ಕೆಲವು ದಿನಗಳಿಂದ ನೋಡ್ತಾ ನಾವು ಏನು ಹೇಳಬೇಕು? ಇಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಗೆಲ್ಲಿಸ್ಕೋಬೇಕು ಅಂತ ರಮೇಶ್ ಅವರು ಸಂಕಲ್ಪವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಒಂದು ವಿಜಯ ಸಂಕಲ್ಪ ಯಾತ್ರೆ ಎಂಬ ನಾಮಕವನ್ನು ನೀಡಿದ್ದಾರೆ. ನಗರ ಮಂಡಲದಲ್ಲಿ 14 ವಾರ್ಡ್ಗಳು ಬರುತ್ತೆ. 14ಕ್ಕೆ 14 ವಾರ್ಡ್ಗಳನ್ನು ಕಾರ್ಯಕರ್ತರನ್ನು ನಿಲ್ಲಿಸಿ, ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ಇಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ತಮ್ಮೇಶ್ ಗೌಡ. ಮುಂಬರುವ ಗ್ರಾಮಾಂತರ ಮಂಡಲದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಸಂಕಲ್ಪವನ್ನು ತೊಟ್ಟಿದ್ದಾರೆ. ತಮ್ಮೆಲ್ಲ ಕಾರ್ಯಕರ್ತರನ್ನು ಗೆಲ್ಲಿಸ್ಕೊಂಡ್ಬಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷವನ್ನು ಮಾಡ್ತೀನಿ ಎಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅವತ್ತು ಒಂದು ರಮೇಶ್ ಗೌಡರು ಎಲೆಕ್ಷನ್ ನಿಂತಾಗ ಒಂದು ಮಾತನ್ನು ಕೊಟ್ಟಿದ್ರು, ಇಂದು ತಾವೆಲ್ಲ ನನ್ನನ್ನು ಗೆಲ್ಲಿಸ್ಕೊಬನ್ನಿ, ನನ್ನ ಚುನಾವಣೆಗೆ ಕೆಲಸ ಮಾಡಿ, ನಾನು ನಿಮ್ಮ ಚುನಾವಣೆಗೆ ಕೆಲಸ ಮಾಡ್ತೀನಿ, ನಿಮ್ಮನ್ನು ಗೆಲ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಇಂದು ಕಾರ್ಯಕರ್ತರ ಚುನಾವಣೆಯನ್ನು ಮಾಡ್ತಾ ಬಂದಿದ್ದಾರೆ. ನುಡಿದಂತ ನಡೆಯುವಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ತಮ್ಮೇಶ್ ಗೌಡರು. ಅವರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರೊಟ್ಟಿಗೆ ನಿರಂತರವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮಿಸ್ತಾ ಇದ್ದೀನಿ. ಅವರಿಗೆ ಶುಭವಾಗಲಿ. ಅವರೊಟ್ಟಿಗೆ ಎಲ್ಲ ಕಾರ್ಯಕರ್ತರು ನಿರಂತರವಾಗಿ ಬರ್ತಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಸಹ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರತಿ ವಾರ್ಡ್ನಲ್ಲಿ ಕಾರ್ಯಕ್ರಮಗಳು ನಡೆದಾಗಲೂ ಸಹ ಆ ಭಾಗದ ಇವತ್ತು ಬ್ಯಾಟರಾಯನಪುರ ಕ್ಷೇತ್ರ ಒಂದು ಸೇರ್ಪಡೆ ಪರ್ವ ಅಂತಲೇ ಹೇಳ್ಬೋದು. ಬಹುದೊಡ್ಡ ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಹೇಳೋದು? ನೋಡಿ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಸೇರ್ಪಡೆ. ಮೊದಲನೇದಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ವಾರ್ಡ್ ಸೇರ್ಪಡೆ ಮಾಡ್ತಾರೆ. ಏನು ಉದ್ದೇಶ ಅಂದರೆ, ಇವತ್ತು ನಮ್ಮ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಅವರ ಅಭಿವೃದ್ಧಿ, ಅವರು ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಎಲ್ಲರೂ ಒಂದೇ ಸಮ ತಗೊಂಡು ಹೋಗ್ತಾ ಇದ್ದಾರೆ. ಯಾರನ್ನು ಮೇಲು ಕೀಳು ಮಾಡದೆ ಅಲ್ಪಸಂಖ್ಯಾತರು ಆಗ್ಬೋದು, OBC ಆಗ್ಬೋದು, ಎಲ್ಲರನ್ನೂ ಪರಿಗಣಿಸಿ ಒಂದೇ ವೇದಿಕೆಯಲ್ಲಿ ಅವನ್ನೆಲ್ಲ ಕೂರಿಸಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವೈಖರಿಯನ್ನು ಮೆಚ್ಚಿ ನಮ್ಮ ಬ್ಯಾಟರಾಯನಪುರ ವಿಧಾನಸಭೆ ಇನ್ನೂ ಒಂದೇ ಕ್ಷೇತ್ರ, ಇದೊಂದೇ ವಾರ್ಡಲ್ಲ, 14 ವಾರ್ಡ್, ಇದು ಎರಡನೇ ವಾರ್ಡ್ ಮಾದರಿಯಾಗಿ ಇನ್ನೂ ಮುಂದೆ 12 ವಾರ್ಡ್ಗಳ ಸೇರ್ಪಡೆ ಕಾರ್ಯಕ್ರಮವಿದೆ. ಪ್ರತಿಯೊಬ್ಬರು ಅವರ ಸ್ವಯಂ ಇಚ್ಛೆಯಿಂದ ಬಂದು ಸೇರ್ಪಡೆ ಆಗ್ತಾರೆ. ಉದ್ದೇಶ ಅಂದರೆ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ಖಂಡಿಸಿ ಇವತ್ತು ಕರ್ನಾಟಕ ನಮ್ಮ ಕಂದಾಯ ಮಂತ್ರಿಗಳಾಗಿ ಇವತ್ತು ರೆವಿನ್ಯೂ ಬಗ್ಗೆ ಎಷ್ಟು ಗೊಂದಲ ಹುಟ್ಟಿಸಿದ್ದಾರೆ, ಜನರಿಗೆ ಇಲ್ಲದೇ ಇದ್ದಂಥ ತೊಂದರೆಗಳು ಕೊಟ್ಟಿದ್ದಾರೆ. ಮೊದಲನೇದಾಗಿ ಫಸ್ಟ್ ಅವ್ರು ಬಿ ಖಾತಾ ಇತ್ತು,
ಅದೇ ನೇರವಾಗಿ ಏಕಾತ ಪರಿವರ್ತನೆ ಮಾಡ್ಬೋದಿತ್ತು. ಅದೆಲ್ಲ ತಪ್ಪಿಸಿ ನಿಮಗೆ ಈ ಖಾತವನ್ನು ಸಾಕಿ ಇದರಿಂದ ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಒಂದು ಜನಕ್ಕೆ ಒಂದು ಆದೇಶ ನೀಡಿ ಅದನ್ನು ಪೂರ್ಣ ಮಾಡಬಹುದು. ಮತ್ತು ಏಕಾತ ಅಂದರೆ ಇವರು ಜೋಖಂಶವಾಗಿ ಒಂದು ಏಕಾತ ಮಾಡೋದು ಕನಿಷ್ಠ 3 ಲಕ್ಷ 5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಜನರು ತಡ್ಕೊಳ್ಳೋದಾಗ್ತದೆ. ಅದು ಹಿಂದೆ ಅವರ ಎಲ್ಲ ಏನೇ ಹೆಚ್ಚಿಗೆ ಆಗ್ತಾಯಿದೆ, KEB ಆಗ್ಬೋದು, ನೀರಿನ ದರ ಆಗ್ಬೋದು, ಎಲ್ಲ ಜನ ನೋಡಿ ಸುಸ್ತಾಗಿದ್ದಾರೆ. ಅದನ್ನು ಒಪ್ಪಿ ಜನ ಇವತ್ತು ಬೇಡ, ಕಾಂಗ್ರೆಸ್ ಸಹವಾಸ ಬೇಡ, ಇನ್ನು ಮುಂದೆ ಅದನ್ನು ಒಳ್ಳೆಯ ಪಕ್ಷಕ್ಕೆ ಹೋಗೋಣ ಅಂತೇಳಿ ನಂಬಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈಗ ಏನು 14 ಬೆಂಗಳೂರು ಉತ್ತರದಲ್ಲಿ ರಾಯಚೂರು ವಿಧಾನಸಭೆ 14 ವಾರ್ಡ್ಗಳು ಗೆಲ್ಲುವಂಥ ಗುರಿ ಇಟ್ಕೊಂಡು ಅದೇ ಜನ ಸ್ಪಂದಿಸ್ತಾ ಇದೆ ನಮಗೆ. ಅದನ್ನೆಲ್ಲ ನೋಡಿ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಸ್ಪಂದಿಸಿ ಅವರಿಗೆ ಎಲ್ಲ ಥರದ ಸೌಲಭ್ಯ ಕೊಡ್ತಾ ಇದ್ದೀರಿ. ಮುಂದಿನ 2028 ಎಲೆಕ್ಷನ್ಗೆ ನಾವು ಕಮಲೇಶ್ ಗೌಡ್ರನ್ನ MLA ಮಾಡೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ನನ್ನ ಹೆಸರು ಕೃಷ್ಣಮೂರ್ತಿ, ರಾಯಚೂರು ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ. ಪಾರ್ಟಿ ಸೇರಿದ್ರೆ ನಮ್ಗೇನ್ ಮಾಡ್ತಾರೆ ಅಂತ ಬಹಳ ಜನ ಕೇಳಿದ್ರು. ಆದ್ರೆ ವಿಲ್ಸನ್ ರೆಡ್ಡಿ ಅವರು ಬಂದೇಳಿ ದೊಡ್ಡ ಮಾತು ಏನು ಅಂತಂದ್ರೆ ಈ ಕರಿಬೇಡ ಅಂತಂದ್ರೆ ಸರ್ ನನ್ನ ನರೇಂದ್ರ ಮೋದಿ ಅವ್ರ ಬಗ್ಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರನ ತೆಗಿಬೇಕು, MLA ಕಳಿಸ್ಬೇಕು, ನನ್ನ ವಾರು ಬಿಜೆಪಿ ಗೆಲ್ಬೇಕು. ಅದಕ್ಕಾಗಿ ನಾನು ಈ ಜೊತೆ ಬಂದು ಹೇಳ್ತೇನೆ, ನರೇಂದ್ರ ಮೋದಿ ಅವರು ನಾಯಕತ್ವವನ್ನು ಪಡೆಸಬೇಕು, ಬಿಜೆಪಿ ಗೆಲ್ಲಬೇಕು. ಅದರಿಂದ ಪೂರ್ವಕವಾಗಿ ಕೆಂಪಾಪುರದಲ್ಲೂ ಕೂಡ ಈ ಸಾರಿ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆದ್ದೇ ಗೆಲ್ತೇವೆ. ಜನರ ಬಗ್ಗೆ ಹೇಳಿ ಇವತ್ತು ನಮ್ಮ ಜೊತೆ ಬಂದಿರ್ತಕ್ಕಂಥವ್ರು. ಅದಕ್ಕಾಗಿ ನಾನು ಮತ್ತೊಮ್ಮೆ ಅವರ ಅಭಿನಂದನೆ. ಯಾಕಂತಂದ್ರೆ ಪ್ರಚಾರದ ಮಧ್ಯೆ ಒಂದು ಅಲ್ಪಸಂಖ್ಯಾತರ ಸಮುದಾಯದ ಒಂದು ವಿಚಾರಧಾರೆಯ ಪಕ್ಷಕ್ಕೆ ನನ್ನ ಜೊತೆ ಸೇರ್ತೇನೆ ಅಂತಂದ್ರೆ ಅವ್ರ ಮಾತುಗಳಲ್ಲಿ ಸರ್ ನಾವು ಕೂಡ ಮೂಲೆ ಗುರುಗಳೇ, ಇವತ್ತು ನಾವು ಕೂಡ ನಮ್ಮ ಆಚರಣೆ, ನಮ್ಮ ಧರ್ಮದ ಬಗ್ಗೆ ಮೂಲವಾಗಿ ನಾವು ಹಲವಾರು ನಂಬಿಕೆಗಳನ್ನ ನಾವು ಅದೇ ಪದ್ಧತಿಯಲ್ಲಿ ಇದ್ದೀವಿ. ನಾವು ದೇವರು ಹೋಗ್ತೇವೆ, ನಮಗೂ ನೈತಿಕ ಮೌಲ್ಯಗಳಿದೆ. ಆ ನೈತಿಕ ಮೌಲ್ಯಗಳು ಎಲ್ಲಿಂದ ಬಂದಿದ್ರೆ ಮೂಲ ಇರ್ತಕ್ಕಂಥ ಹಿಂದೂ ಧರ್ಮದಿಂದ ಅಂತ ಅವರು ಮುಖಪಾಲ್ ಮಾತಾಡ್ತಾರಂತ ದೊಡ್ಡದರ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಇವತ್ತು ನಾವೆಲ್ಲರೂ ಕೂಡ ವಿಲ್ಸನ್ ರೆಡ್ಡಿ ಅವರ ಭಾವನೆ ಬಂದಿದೆ. ಈ ವಿಧಾನಸಭಾ ಕ್ಷೇತ್ರದ ಒಂದು ಬದಲಾವಣೆ ಆಗಬೇಕು, ಈ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು. ಇಡೀ ದೇಶದಲ್ಲಿ ಅವತ್ತು ನರೇಂದ್ರ ಮೋದಿ ಅವರ ಆಡಳಿತ ಒಳ್ಳೆ ನಡೀತಾ ಇದೆ, ಅದೇ ಆಡಳಿತ ನಮ್ಮ ಕರ್ನಾಟಕಕ್ಕೂ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಅವರಿದೆ. ಗೊತ್ತಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದೆ ಅಂತ. ಇಲ್ಲೆಲ್ಲ ಬಡವರಿಗೆ ಕೊಟ್ಟಿದ್ದೀವಿ. ಇವತ್ತು BJP ಸೇರ್ಪಡೆ ಆಯ್ತೀರಾ? ಯಾವ ಹಿನ್ನೆಲೆಯಲ್ಲಿ ನಿಮಗೇನು ಇನ್ಸ್ಪಿರೇಷನ್ ಆಯಿತು BJP ಸೇರ್ಲಿಕ್ಕೆ? ಎಲ್ಲರಿಗೂ ಮಾಧ್ಯಮ ಮುಖಾಂತರ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ. ಏನಂದರೆ ನಮ್ಮ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಕ್ಷೇತ್ರದಾಗ ತಮ್ಮೇಶ್ ಗೌಡರು ಯಾವ ಥರ ಕೆಲಸ ಮಾಡ್ತಾಯಿದ್ರು ಅನ್ನೋದು ನೋಡಿಬಿಟ್ಟು ವಿಲ್ಸನ್ ರೆಡ್ಡಿಯವರು ಒಂದು ಮೈನಾರಿಟಿಯಿಂದ ಬಂದು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಕಾರ್ಯಕ್ರಮ ಇವತ್ತಾಯಿತು. ಆದ್ದರಿಂದ ಒಂದು ವಿಲ್ಸನ್ ರೆಡ್ಡಿಯವರು ನಮ್ಮ ಪಕ್ಷಕ್ಕೆ ಸೇರೋದಂದರೆ ಒಂದು ಹಾನಿ ಬಲ ಬಂದಂಗೆ ಬಂದಿದೆ ಮೈನಾರಿಟಿಗೆ. ಅದು ತುಂಬ ನಮಗೆ ಇಷ್ಟವಾದವರು ಮತ್ತು ತುಂಬ ಅವರಿಗೆ ಹೃದಯಪೂರ್ವಕ ಸ್ವಾಗತ ಕೊಡ್ತೀವಿ ನಮ್ಮ ಪಕ್ಷದಿಂದ. ಅವರು ಬಂದಿದ್ದಕ್ಕೆ ಇನ್ನು ಬರೋ ದಿನಗಳಲ್ಲಿ ರಮೇಶ್ ಗೌಡರಿಗೆ ಶಕ್ತಿ ತುಂಬ ಅಂತ ಕೆಲಸ ನಾವೆಲ್ಲ ಮೈನಾರಿಟಿಯಿಂದ ಮಾಡ್ತೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಇವನ್ ಮೈನಾರಿಟಿ ಅವ್ರು ಬಂದಿದ್ದಕ್ಕೆ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನೂ ಬರೋ ದಿನಗಳಲ್ಲಿ ಒಳ್ಳೆ ಸ್ಟ್ರಾಂಗ್ ಮಾಡೋಣ, ತಮ್ಮೇಶ್ ಗೌಡರಿಗೆ ಶಕ್ತಿ ಕೊಟ್ಟು ಅವರಿಗೆ ನಮ್ಮ ಕ್ಷೇತ್ರದ MLA ಮಾಡೋಕ್ಕೆ ಎಲ್ಲರೂ ನಮ್ಮ ಪ್ರಯತ್ನ ಪಡಬೇಕು ಅಂತ ಇಷ್ಟಪಡ್ತೀನಿ. ಧನ್ಯವಾದ. ತಮ್ಮ ಹೆಸರು ಸರ್? ಅಜಿತ್ ಸುತಾರ್ ಅಂತ, ಮೈನಾರಿಟಿ ಮಂಡಳ ಅಧ್ಯಕ್ಷ. ಧನ್ಯವಾದ. ಕೆಂಪಾಪುರ ವಾರ್ಡಿನ ಮಹಿಳೆಯರು ಹಾಗೂ ಯುವಕರು, ನಮ್ಮ BJPಯ ಕಾರ್ಯಕರ್ತರು ಹಾಗೂ ನಾಯಕರುಗಳು ಎಲ್ಲರೊಂದು ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ
ಸೇರಿದ್ದೇವೆ. ಇವತ್ತು ವೇದಿಕೆಯ ಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಮೇಶ್ ಗೌಡ್ರೆ ಹಾಗೂ ಎಲ್ಲ ವಿಭಾಗದ ಅಧ್ಯಕ್ಷರುಗಳೇ,